ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ನಟಸಾರ್ವಭೌಮ ಸಿನಿಮಾ ಇದೇ ವಾರ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಮುಂದಿನ ವಾರದಿಂದ ಹೊಸ ಸಿನಿಮಾದ ಚಿತ್ರೀಕರಣವನ್ನ ಅಪ್ಪು ಶುರು ಮಾಡಲಿದ್ದಾರೆ. ಹೌದು, ರಾಜಕುಮಾರ ಚಿತ್ರದ ಯಶಸ್ಸಿನ ನಂತರ ಸಂತೋಷ್ ಆನಂದ್ರ ಮತ್ತು ಪುನೀತ್ ರಾಜ್ಕುಮಾರ್ ಮತ್ತೆ ಒಂದಾಗಿದ್ದು ಯುವರತ್ನ ಎಂಬ ಸಿನಿಮಾವನ್ನ ಮಾಡುತ್ತಿದ್ದಾರೆ. ಫೆಬ್ರವರಿ 14ರಿಂದ ಯುವರತ್ನ ಆಕ್ಷನ್ ದೃಶ್ಯಗಳನ್ನ ಶೂಟ್ ಮಾಡುವ ಮೂಲಕ ಚಿತ್ರೀಕರಣಕ್ಕೆ ಚಾಲನೆ ಸಿಗ್ತಿದೆ. ಅಂದಹಾಗೆ ಈ ಚಿತ್ರದಲ್ಲಿ ಅಪ್ಪುಗೆ ಹೀರೋಯಿನ್ ಯಾರು ಎಂಬುದು ಸದ್ಯದ ಕುತೂಹಲ. ಈ ಕುತೂಹಲಕ್ಕೆ ಬಾಲಿವುಡ್ ಸ್ಟಾರ್ ನಟನ ಮಗಳ ಹೆಸರು ಕೇಳಿ ಬರ್ತಿದೆ. ಯಾರದು ಅನ್ನೋದನ್ನ ನಾವು ಹೇಳ್ತೀವಿ. ಬಾಲಿವುಡ್ ನಟ ಮತ್ತು ನಿರ್ಮಾಪಕ ಸುಮಿತ್ ಸೈಗಲ್ ಅವರ ಮಗಳು ಸಯೇಶಾ ಸೈಗಲ್ ಈಗ ಯುವರತ್ನ ಚಿತ್ರದ ಮೂಲಕ ಕನ್ನಡಕ್ಕೆ ಬರಲಿದ್ದಾರೆ ಎಂಬ ಸುದ್ದಿ ಗಾಂಧಿನಗರದಲ್ಲಿ ಕೇಳಿಬರ್ತಿದೆ. ಆದರೆ ಇದು ಅಧಿಕೃತವಾಗಿ ಇನ್ನೂ ಘೋಷಣೆಯಾಗಿಲ್ಲ. ಬಾಲಿವುಡ್ ತಾರಾ ದಂಪತಿಯ ಮಗಳಾಗಿದ್ದರೂ ಈಕೆ ಮೊದಲು ನಟಿಸಿದ್ದು ತೆಲುಗಿನ ಅಖಿಲ್ ಚಿತ್ರದಲ್ಲಿ. ನಾಗಾರ್ಜುನ ಅವರ ಎರಡನೇ ಪುತ್ರ ಅಕ್ಕಿನೇನಿ ಅಖಿಲ್ ಅಭಿನಯದ ಚೊಚ್ಚಲ ಸಿನಿಮಾದಲ್ಲಿ ನಾಯಕಿಯಾಗಿದ್ದರು. ಇದು ಆಯೇಷಾ ಅವರ ಮೊದಲ ಸಿನಿಮಾವಾಗಿತ್ತು. ಅಖಿಲ್ ಚಿತ್ರದ ಬಳಿಕ ಅಜಯ್ ದೇವಗನ್ ಅಭಿನಯಿಸಿದ್ದ ಶಿವ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆಯಾದರು. ನಂತರ ತಮಿಳಿನಲ್ಲಿ ವನಮಗನ್ ಸಿನಿಮಾದ ಮೂಲಕ ಕಾಲಿವುಡ್ನಲ್ಲಿ ಕಾಣಿಸಿಕೊಂಡರು. ವಿಜಯ್ ಸೇತುಪತಿ ಜೊತೆ ಜುಂಗಾ ಸೇರಿದಂತೆ ಗಜನಿಕಾಂತ್, ಕಪ್ಪಾನ್ ಅಂತಹ ತಮಿಳು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಈ ಕಡೆ ಯುವರತ್ನ ಚಿತ್ರಕ್ಕೆ ನಾಯಕಿಯಾಗುವ ಸುದ್ದಿ ಕೇಳಿ ಬಂದಿದ್ದರೆ, ಆ ಕಡೆ ತಮಿಳು ನಟ ಆರ್ಯ ಜೊತೆ ಸಯೇಶಾ ಸೈಗಲ್ ಮದುವೆ ಆಗುತ್ತಿದ್ದಾರೆ ಎಂಬ ಸುದ್ದಿ ಚರ್ಚೆ ಆಗ್ತಿದೆ. ಮಾರ್ಚ್ ತಿಂಗಳಲ್ಲಿ ಸಯೇಶಾ ಸೈಗಲ್ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ.